ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ಐ ವೆಲ್ಕಮ್ ಯು ಆಲ್ ಆನ್ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ 17th 18th ಮಾರ್ಚ್ ದಲ್ಲಿ ಕೇಳಿದ RRB NTPC exam questions. So we have taken similar type of questions asked in these examinations from previous year. ಯಾಕಂದ್ರೆ ಇದು previous year exam questions have got repeated in some another numbers. Okay, ಇಂತಹ ಈ ಪ್ಯಾಟರ್ನ್ ಕ್ವಶನ್ಸ್ they got repeated in these exams also. Let's start with our first question. ನೋಡ್ರಿ ಏನಿದೆ ಪ್ರಶ್ನೆ, ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂದಲ್ಲಿ ಮಾಡೋಣ ಕ್ಲಾಸ್. ಒಂದು ವಸ್ತುವಿನ ಗುರುತಿಸಲಾದ ಬೆಲೆ ಆ ಖರೀದಿ ಬೆಲೆಗಿಂತ 60% ಜಾಸ್ತಿ ಇದೆ. 20% ರಿಯಾಯಿತಿ ನೀಡಿದ ನಂತರ ಲಾಭದ ಶೇಕಡಾವಾರು ಎಷ್ಟಾಗುತ್ತೆ? ಓಕೆ, ಸೊ ವಿ ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ ವಾಟ್ CMS ಅಂದ್ರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ನಮ್ದು ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು? ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಓಕೆ, C means cost price, C means cost price, M means mark price, S means selling price. ಏನಿದೆ ಕ್ವಶನ್? ಮಾರ್ಕ್ ಪ್ರೈಸ್ ಆಫ್ ಆರ್ಟಿಕಲ್ ಇಸ್ 60% ಮೋರ್ ದನ್ ದ ಕಾಸ್ಟ್ ಪ್ರೈಸ್. ಸಪೋಸ್ ಈ ಬೆಲೆ 100 ಇದೆ, ಈ ಬೆಲೆ 60% ಜಾಸ್ತಿ. ಸೊ ದಿಸ್ ಪ್ರೈಸ್ ಇಸ್ 60% ಮೋರ್, ಇಟ್ ಈಸ್ 160. ಆಫ್ಟರ್ ದಟ್ 20% ಡಿಸ್ಕೌಂಟ್ ಇಸ್ ಗಿವನ್. 20% ಡಿಸ್ಕೌಂಟ್ ಇಸ್ ಗಿವನ್. ಯಾವಾಗೂ ಡಿಸ್ಕೌಂಟ್ ರಿಯಾಯಿತಿ ನೀವು ಈ ಪ್ರೈಸ್ ಮೇಲೆ ಕೊಡ್ತೀರಿ. ಈಗ 20% ಡಿಸ್ಕೌಂಟ್. 20 ಅಂದ್ರೆ 20 ಇಲ್ಲ, 20% ಅಂದ್ರೆ ಈ ಸಂಖ್ಯೆ 10% ಎಷ್ಟಿದೆ? 16, 16 ಅಂಡ್ 20% ಎಷ್ಟಿದೆ? 16 and 16 32. 32 ಕಡಿಮೆ ಮಾಡ್ರಿ. 160 minus 32 128, 128. ಸೊ ಮಾರಾಟ ಬೆಲೆ ಎಷ್ಟ್ರಿ? 128. ಸೊ ಕಾಸ್ಟ್ ಪ್ರೈಸ್ 100, ಸೆಲ್ಲಿಂಗ್ ಪ್ರೈಸ್ 128. ಇಲ್ಲಿಂದ ಇಲ್ಲಿ ಲಾಭ ಎಷ್ಟಾಗಿದೆ? 28% ಪ್ರಾಫಿಟ್. ಓಕೆ, ಇದು ನಮ್ದು ಏನಿದೆ? ಲಾಭ. ಸೊ ದಿಸ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ 28%. ಆನ್ಸರ್ ಇಸ್ ಆಪ್ಷನ್ ನಂಬರ್ ಸಿ. ಮುಂದಿನ ಕ್ವೆಶನ್ ನೋಡೋಣ. ಓಕೆ, ಸರಿಯಾಗಿ ಇದು ನೋಟ್ ಡೌನ್ ಮಾಡ್ರಿ, ಅರ್ಥ ಮಾಡ್ರಿ. ಅಂಡ್ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಇದು ಸಿಂಪ್ಲಿಫಿಕೇಶನ್ ಟೈಪ್ ಕೈಂಡ್ ಆಫ್ ಕ್ವೆಶನ್. ನೋಡ್ರಿ ಏನಿದೆ. 0.03. ಐ ಹೋಪ್ ಯು ಕ್ಯಾನ್ ಸಿ ದ ಕ್ವೆಶನ್. ಎಸ್. So we have to find the value of P and Q. P upon Q ವ್ಯಾಲ್ಯೂ ಹೇಳಿ. ಯಾವಾಗೂ ಈ ರೀತಿ ಕ್ವಶನ್ ನೀವು ನೋಡಿರಿ, SSC ಎಕ್ಸಾಮ್ಸ್ ಅಲ್ಲಿ ನೋಡಿರಿ, ಈ ರೀತಿ ಇಂತಹ ಕ್ವಶನ್ಸ್ ಕೇಳ್ತಾರೆ. ಇಲ್ಲೇ RRB also they asked in 2021. Again these kind of questions will be asked in upcoming next examination. Okay, NTPC Group D and others. ಸೊ ಯಾವಾಗೂ ಇದು ಸಿಂಬಾಲ್, ರೂಟ್ ಸಿಂಬಾಲ್ ನೋಡಿರಿ, ಕ್ಯಾನ್ಸಲ್ ಮಾಡಬೇಕು. ಅಂದ್ರೆ ಎಲಿಮಿನೇಟ್ ಮಾಡಬೇಕು. ಹೆಂಗ್ ಮಾಡಬೇಕು? ಸ್ಕ್ವೇರಿಂಗ್ ಬೋತ್ ದ ಸೈಡ್. ಈ ಸೈಡ್ ಮತ್ತು ಆ ಸೈಡ್ ಏನ್ ಮಾಡ್ರಿ? ಸ್ಕ್ವೇರ್ ಮಾಡ್ರಿ. ಸೊ ಯು ಕ್ಯಾನ್ ರೈಟ್ ದ ಥಿಂಗ್ಸ್ ಸ್ಕ್ವೇರಿಂಗ್ ಬೋತ್ ದ ಸೈಡ್. ಸ್ಕ್ವೇರ್ ರಿಂಗ್ ಬೋತ್ ಸೈಡ್, ಎರಡು ಸೈಡ್ ಸ್ಕ್ವೇರ್ ಮಾಡಬೇಕು. ಸೊ ಏನಾಗುತ್ತೆ? ಈ ಸೈಡ್ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ ಸಿಂಬಾಲ್ ಹೋಗುತ್ತದೆ. ಓಕೆ, ಸೊ ದಿಸ್ ವಿಲ್ ಬಿಕಮ್ ಓನ್ಲಿ 0.03 ಇಂಟು 0.3 ಇಂಟು P. ಓಕೆ, ಯಾಕಂದ್ರೆ ಐ ಹ್ಯಾವ್ ಡನ್ ಸ್ಕ್ವೇರ್ ದಿಸ್ ಸೈಡ್, ಐ ಹ್ಯಾವ್ ಡನ್ ಸ್ಕ್ವೇರ್ ದಿಸ್ ಸೈಡ್. ಅಂಡ್ ಈ ಸೈಡ್ ಸ್ಕ್ವೇರ್, ಈ ಸೈಡ್ ಸ್ಕ್ವೇರ್ ಮಾಡಿರಿ ಅಂದ್ರೆ ಇದು ಸ್ಕ್ವೇರ್. ಸ್ಕ್ವೇರ್ ಮೀನ್ಸ್ 2 times, the number will come 2 times. 0.3 into 0.3. so let's write 0.3 into 0.3. again this ಈ ನಂಬರ್ ಸ್ಕ್ವೇರ್ ಆಗುತ್ತೆ. ಸೊ ಎಷ್ಟ್ರಿ? 0.03, 0.03 into 0.03. and ಈ ನಂಬರ್ ಸ್ಕ್ವೇರ್, ಸ್ಕ್ವೇರ್ ಮೀನ್ಸ್ ಈ ರೂಟ್ ಸಿಂಬಲ್ ಕ್ಯಾನ್ಸಲ್. this root symbol gets cancel, so it will become how much? Only Q. I hope this is clear. So either side the root hogide, this number got repeated 2 times. Why? Squaring both the side and this. So nodri 0.03 and 0.03 cancel. Yes. Amile ha 0.03 and no, 0.03 is not there. 1 minute. Idu enide nodri 0.3 ide, 0.3 cancel. So yes, my dear friends, P ಆ Q ಗೆ ನಂದ್ ಕಡೆ ತಗೋರಿ. just take my side. P by Q is equal to 0.3 into 0.03. 3 ಮೂರ್ಲೆ 9, 3 3s are 9 and ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಇದೆ? 1 2 3. ಸೊ 1 2 3. ಸೊ 0.009. ಇದು ನಮ್ದು ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ P by Q is equal to 0.009. ಆಪ್ಷನ್ ನಂಬರ್ ಸಿ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ಸಿಂಪ್ಲಿಫಿಕೇಶನ್ ಕ್ವೆಶ್ಚನ್. ಮುಂದಿನ ಕ್ವೆಶ್ಚನ್ ನೋಡೋಣ. ಪಾರ್ಟ್ನರ್ಶಿಪ್ ಚಾಪ್ಟರ್. Okay, partnership chapter. So this was asked in RPF 2024. Similar partnership questions were also asked in this examination. So we have kept that. ಏನಿದೆ? 3 ಪಾರ್ಟ್ನರ್ಸ್ ಬಿಸ್ನೆಸ್ ನಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೋಡ್ರಿ, ವಾಟ್ ಈಸ್ ದೇರ್ ಇನ್ವೆಸ್ಟ್ಮೆಂಟ್ ಮೈ ಡಿಯರ್ ಫ್ರೆಂಡ್ಸ್? 6, 2 and 9. ಇದು ಇನ್ವೆಸ್ಟ್ಮೆಂಟ್. ಅಂಡ್ ದೇ ಇನ್ವೆಸ್ಟೆಡ್ ದ ಕ್ಯಾಪಿಟಲ್ ಎಷ್ಟೆಷ್ಟ್ರಿ?
2 ಮಂತ್ 10 ಮಂತ್ ಮತ್ತು 5 ಮಂತ್ಸ್ 2 ಮಂತ್ಸ್ 10 ಮಂತ್ಸ್ ಅಂಡ್ 5 ಮಂತ್ಸ್ ಇದು ಟೈಮ್ ಇದೆ. ದೇ ಹ್ಯಾವ್ ಡನ್ ದ ಇನ್ವೆಸ್ಟ್ಮೆಂಟ್. ವಾಟ್ ಈಸ್ ದ ರೇಷಿಯೋ ಆಫ್ ಪ್ರಾಫಿಟ್? ಲಾಭದ ಅನುಪಾತ ಎಷ್ಟಿದೆ? ಒಂದು ವರ್ಷ ಆದ ಅಂದ್ರೆ ಟೈಮ್ ಆದ ನಂತರ ಲಾಭ ಎಷ್ಟೆಷ್ಟು ಕೊಡಬೇಕು? ಪ್ರಾಫಿಟ್ ಅಂದ್ರೆ ಏನಿಲ್ಲ, ಪ್ರಾಫಿಟ್ ರೇಷಿಯೋ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮಿಂಗ್. ಇನ್ವೆಸ್ಟ್ಮೆಂಟ್ ಇಂಟು ಟೈಮಿಂಗ್. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡ್ರಿ. 6 2s are 12. Okay, let's use yellow color. ಆಮೇಲೆ ನೆಕ್ಸ್ಟ್ 2 into 10 20. ನೆಕ್ಸ್ಟ್ 9 5s are 45. So 15 12 20 45. 12 20 45 ಆಪ್ಷನ್ ನಂಬರ್ ಸಿ. ಇಷ್ಟು ಈಸಿ ಕ್ವೆಶನ್. ಸಪೋಸ್ ಟೋಟಲ್ ಪ್ರಾಫಿಟ್ ಕೊಟ್ಟ ಆಮೇಲೆ ಅದು ಡಿವೈಡ್ ಮಾಡಬೇಕು. ಈ ಕ್ವಶನ್ ಅಲ್ಲಿ ಬರೀ ರೇಷಿಯೋ ಕೇಳರ್. ಸೊ ದಟ್ಸ್ ಆನ್ಸರ್. ಅಂಡ್ ದಿಸ್ ಇಸ್ ಅವರ್ ನೆಕ್ಸ್ಟ್ ಬ್ಯಾಚ್. ವಿ ಹ್ಯಾವ್ ಸ್ಟಾರ್ಟೆಡ್. ನಮ್ದು ಬ್ಯಾಚಸ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಸೆಪರೇಟ್ ಬ್ಯಾಚಸ್ ಫಾರ್ ರೈಲ್ವೆ, Agniveer and SSC students is there. Separate Kannada medium and English medium and separate Hindi medium and English medium class is there. If you are interested, namdu office number 8277374040 ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ದು ಕೋಚಿಂಗ್ ಇಲ್ಲಿ ಬೆಳಗಾವಿದಲ್ಲಿದೆ. ಬೆಳಗಾವಿ ಮೇನ್ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ 1 ಕಿಲೋಮೀಟರ್ ಆ ಡಿಸ್ಟೆನ್ಸ್, ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ. ಸೆಪರೇಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ಫ್ಯಾಸಿಲಿಟೀಸ್ ಆಲ್ಸೋ ದೇರ್. Morning 9 to evening 5 p.m. full day classes will be there. If you are interested, contact ಮಾಡ್ರಿ. ಮುಂದಿನ ಕ್ವೆಶ್ಚನ್, ಲೆಟ್ಸ್ ಸಿ ದಿಸ್. ಚಕ್ರಬಡ್ಡಿಯ ಕ್ವೆಶ್ಚನ್ ಇದೆ. ಆ ಚಕ್ರಬಡ್ಡಿಯಲ್ಲಿ ಅರ್ಧ ವಾರ್ಷಿಕ್ ಕ್ವೆಶ್ಚನ್ ಇದೆ ನೋಡ್ರಿ. ಅರ್ಧ ವಾರ್ಷಿಕ್, ಮೈ ಡಿಯರ್ ಫ್ರೆಂಡ್ಸ್, ಹಾಫ್ ಇಯರ್ಲಿ ಕ್ವೆಶ್ಚನ್ ಇಸ್ ದೇರ್. ದಿಸ್ ಇಸ್ ಹಾಫ್ ಇಯರ್. ವಾಟ್ ಐ ಟೋಲ್ಡ್ ಯು ಮೆನಿ ಟೈಮ್ಸ್, ಹಾಫ್ ಇಯರ್ಲಿ ಅಂದ್ರೆ ಏನ್ ಮಾಡ್ಬೇಕು? ರೇಟ್ ಬೇಸಿಕಲಿ ನೀವು ಹಾಫ್ ಮಾಡಬೇಕು, ಅರ್ಧ ಮಾಡಬೇಕು, ಅಂಡ್ ಟೈಮಿಂಗ್ ಏನ್ ಮಾಡಬೇಕು? ಡಬಲ್ ಮಾಡಬೇಕು. ಟೈಮಿಂಗ್ಗೆ ಡಬಲ್ ಮಾಡಬೇಕು. ಇಲ್ಲ ಎಷ್ಟೆಷ್ಟು ಟೈಮಿಂಗ್ ಕೊಟ್ಟ ನೋಡ್ರಿ. 1 year and 6 months. 1 year 6 months means timing is given, my dear friends, 1.5 years. ಎಷ್ಟು? 1.5 years. 1.5 years. ಇದು ಇಂಟು 2 ಮಾಡ್ರಿ. ಎಷ್ಟಾಗುತ್ತೆ? ಇದು 3. ಓಕೆ, ಸೊ 3 years. ಆಕ್ಚುಲಿ 3 ಇರುವುದಿಲ್ಲ, ಬಟ್ ಅಸ್ಯೂಮ್ ಮಾಡ್ರಿ ಇದು 3 ವರ್ಷ ಇದೆ. ಏನ್ ಫೈಂಡ್ ಮಾಡಬೇಕು ಪ್ರಶ್ನೆಯಲ್ಲಿ? ಅರ್ಧ ವಾರ್ಷಿಕ ಚಕ್ರಬಡ್ಡಿ ಲೆಕ್ಕ ಹಾಕಿದರೆ 8,000 ಮೊತ್ತವು 1 ವರ್ಷ 6 ತಿಂಗಳಲ್ಲಿ ಎಷ್ಟಾಗುತ್ತದೆ? 15,625. ಈ ವರ್ಷದ ಬಡ್ಡಿ ಎಷ್ಟಿದೆ? ವಾಟ್ ಈಸ್ ದ ಇಯರ್ಲಿ ರೇಟ್ ಆಫ್ ಇಂಟ್ರೆಸ್ಟ್? ಹೌ ಟು ಫೈಂಡ್ ರೇಟ್ ಆಫ್ ಇಂಟ್ರೆಸ್ಟ್? ಶಾರ್ಟ್ ಟ್ರಿಕ್ ಏನಿದೆ ಮೈ ಡಿಯರ್ ಫ್ರೆಂಡ್ಸ್? ಈ ಕಡೆ ಪ್ರಿನ್ಸಿಪಲ್ ಬರೀರಿ, ಈ ಕಡೆ ಅಮೌಂಟ್ ಬರೀರಿ. ಚಕ್ರಬಡ್ಡಿಯಲ್ಲಿ ಯಾವಾಗೂ ಕ್ವಶನ್ 6% ಕೇಳ್ಯಾರ. ಏನ್ರಿ ಮೈ ಡಿಯರ್ ಫ್ರೆಂಡ್ಸ್? ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಆಸ್ಕ್ಡ್ ಇನ್ ದ ದಿಸ್. ಆ ಕೇಸ್ದಲ್ಲಿ ಏನ್ ಮಾಡಬೇಕು? ಪ್ರಿನ್ಸಿಪಲ್ ಒನ್ ಸೈಡ್ ಅಮೌಂಟ್ ಇಡಬೇಕು. ಪ್ರಿನ್ಸಿಪಲ್ ಇದೆ 8,000, ಈ ಕಡೆ ಇದೆ ಎಷ್ಟು ಅಮೌಂಟ್? 15,625. ನಿಮ್ಗೂ ಗೊತ್ತಿದೆ ರೇಟ್ ಪರ್ಸೆಂಟ್. ವೆನ್ ಎವರ್ ಯು ಆರ್ ಫೈಂಡಿಂಗ್ ರೇಟ್ ಪರ್ಸೆಂಟ್, 2 ವರ್ಷದ ಪ್ರಶ್ನೆಗೆ ಸ್ಕ್ವೇರ್ ರೂಟ್ ಹಚ್ಚಬೇಕು, 3 ವರ್ಷಕ್ಕೆ ಕ್ಯೂಬ್ ರೂಟ್. ಡೈರೆಕ್ಟ್ಲಿ ಏನ್ ಮಾಡ್ರಿ? ಕ್ಯೂಬ್ ರೂಟ್ ಹಚ್ಚ್ರಿ. ಕ್ಯೂಬ್ ರೂಟ್ ಅಂಡ್ ಕ್ಯೂಬ್ ರೂಟ್. 8,000 ಕ್ಯೂಬ್ ರೂಟ್. ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 8,000 ಮೈ ಡಿಯರ್ ಫ್ರೆಂಡ್ಸ್? ಇದು 20 ಇದೆ. 20 ಬರೀರಿ. ಮತ್ತು ಈ ಸಂಖ್ಯೆ ಕ್ಯೂಬ್ ರೂಟ್ ನೀವು ಬೈಟ್ ಮಾಡಬೇಕು. ಎಷ್ಟು? 25. ಇದು 25 ಕ್ಯೂಬ್. ಸ್ವಲ್ಪ ಕ್ಯೂಬ್ಸ್ 25 ಮಟ್ಟ ಅಂದ್ರೆ 25 ಮಟ್ಟ ಬೇಡ, 15 ಮಟ್ಟ ಮಾಡ್ರಿ. ಆಮೇಲೆ 20 21 25 till 15 20 21 and 25 ಕ್ಯೂಬ್ಸ್ ನೀವು ಬೈಹಟ್ ಮಾಡಬೇಕು. ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ಚಕ್ರಬಡ್ಡಿ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಬಹಳ ಸಲ ಈ ನಂಬರ್ಸ್ ರಿಪೀಟ್ ಆಗುತ್ತೆ. 20 ರೂಪಾಯಿ ನಮ್ದು 25 ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಹೇಳ್ರಿ? ಎಸ್, ಕವಿತಾ ಎಷ್ಟು ಜಾಸ್ತಿ ಆಗಿದೆ? 5. ಈಗ ಏನ್ ಮಾಡ್ಬೇಕು ಹೇಳ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗ್ ತೆಗಿಬೇಕು? 6% ಹೆಂಗ್ ತೆಗಿಬೇಕು? 5 ಜಾಸ್ತಿ ಆಗಿದೆ, ಡಿವೈಡೆಡ್ ಬೈ 20 into 100. ಸಿಂಪ್ಲಿಫೈ ಮಾಡೋನು. 21 25 5 25%. ಸೊ ಆನ್ಸರ್ ಎಷ್ಟ್ರಿ? ರಾಂಗ್. ಇದು ತಪ್ಪಿದೆ. ಸ್ಟೂಡೆಂಟ್ ಇದು ವಿಚಾರ ಮಾಡ್ತಾ ಇದೆ. ನಮ್ದು ಆನ್ಸರ್ ಇದು ಅರ್ಧ ವರ್ಷದ. ದಿಸ್ ಇಸ್ ಹಾಫ್ ಇಯರ್. ಇದು ಏನಿದೆ? ಇದು ಅರ್ಧ ವರ್ಷದ. ಇದು ಅರ್ಧ ವರ್ಷದ ಇದೆ. ಹಾಫ್ ಇಯರ್ಲಿ. ಹಾಫ್ ಇಯರ್ಲಿ ಬೇಡ, ವರ್ಷದ ಬಡ್ಡಿ ಬೇಕು ನಮ್ಗೆ. ವಿ ವಾಂಟ್ 1 year. ದಿಸ್ ಇಸ್ ಹಾಫ್ ಇಯರ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಕಂಪ್ಲೀಟ್ ಫುಲ್ ಇಯರ್ ಡಬಲ್. ಇದು ಬರೀ 6 months. ಸೊ ಟೋಟಲ್ 50%. 50% ಆನ್ಸರ್ ಫಾರ್ ದ ಆಪ್ಷನ್. is the answer. So
ಇದು ನಿಮ್ಗೂ ಗೊತ್ತಾಯ್ತು. ಬಹಳ ಸಲ ಸ್ಟೂಡೆಂಟ್ಸ್ ಇಲ್ಲಿ ಗಡ್ಬಡಿ ಮಾಡ್ತಾರೆ. ಈ ಆಪ್ಷನ್ ದಲ್ಲಿ ಆಕ್ಚುಲಿ 25 ಇಲ್ಲ, ಬಟ್ ಯಸ್ 25 ಅಂದ್ರೆ ಎಲ್ಲರೂ ಮೆಜಾರಿಟಿ 25 ಟಿಕ್ ಮಾಡಿ ಬರ್ತಾರೆ. ಡೋಂಟ್ ಡೂ ದ್ಯಾಟ್. ಇದು ಅರ್ಧ ವರ್ಷದ ಇದೆ, ಫುಲ್ ವರ್ಷದ ಅಂದ್ರೆ ಡಬಲ್. ಮುಂದಿನ ಪ್ರಶ್ನೆ. ಸೊ ಯಸ್, ಮುಂದಿನ ಪ್ರಶ್ನೆ ಇದೆ. ಮೇಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಇಸ್ 30 ಡಿಗ್ರಿ. ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗಾನ್. ನಂಬರ್ ಆಫ್ ಸೈಡ್ಸ್. ಓಕೆ, ಇದು ಏನಿದೆ ಬಹುಭುಜ. ಬಹುಭುಜ ಅಂದ್ರೆ ಇಟ್ ಕ್ಯಾನ್ ಬಿ ಸ್ಕ್ವೇರ್, ಇಟ್ ಕ್ಯಾನ್ ಬಿ ಪೆಂಟಗಾನ್, ಹೆಕ್ಸಾಗಾನ್, ಏನೂ ಇರಬಹುದು. ಎಸ್, ಗೊತ್ತಿಲ್ಲ. ಸೊ ಏನ್ ಫೈಂಡ್ ಮಾಡಬೇಕು? ಸೈಡ್ಸ್ ಫೈಂಡ್ ಮಾಡಬೇಕು. ಅಂದ್ರೆ ಎಷ್ಟು ಬಾಹು ಇದೆ, ಎಷ್ಟು ಬದಿ ಇದೆ ಅದು ಹೇಳಬೇಕು ಇದರಲ್ಲಿ. ಸೊ ಸೈಡ್ಸ್ ಒಂದು ಬೈ ಹಾರ್ಟ್ ಮಾಡ್ರಿ. ಸೈಡ್ಸ್ ಫಾರ್ಮುಲಾ ಏನಿದೆ, ಸೈಡ್ಸ್ ಫಾರ್ಮುಲಾ, ನಂಬರ್ ಆಫ್ ಸೈಡ್ಸ್ ಫಾರ್ಮುಲಾ ಹೆಂಗ್ ಫೈಂಡ್ ಮಾಡಬೇಕು? ಔಟ್ ಟೋಟಲ್ ಆಂಗಲ್, ಔಟರ್ ಆಂಗಲ್ 360 ಡಿವೈಡೆಡ್ ಬೈ ಈಚ್ ಆಂಗಲ್, ಡಿವೈಡೆಡ್ ಬೈ ಈಚ್ exterior angle. ಯಾವ angle? each exterior angle. So 360 divided by each exterior angle ಎಷ್ಟಿದೆ? 30. So simplify ಮಾಡ್ರಿ, 0 0 cancel, 3 1s 3 2s 12. So 12 sides, sorry, 12 sides, 12 sides, 12 sides, option number C. So ಇದು by heart ಮಾಡ್ರಿ. So whenever you are been given exterior angle 360 divided by exterior angle, number of sides you will. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಇದು? ಬೋಟ್ ಅಂಡ್ ಸ್ಟ್ರೀಮ್ಸ್ ಕ್ವೆಶ್ಚನ್. ಕ್ವೆಶ್ಚನ್ ಹೋದ್ರಿ ನೋಡ್ರಿ. ಒಬ್ಬ ವ್ಯಕ್ತಿ 24 ಕಿಲೋಮೀಟರ್ ಉದ್ದದ ನದಿ ಏನ್ರಿ ಪ್ರವಾಹದ ದಿಕ್ಕಿನಲ್ಲಿ 4 ಗಂಟೆಯಲ್ಲಿ ಏನ್ರಿ ಕವರ್ ಮಾಡ್ತಾರ. 24 ಕಿಲೋಮೀಟರ್ 4 ಗಂಟೆಯಲ್ಲಿ ನೋಡ್ರಿ. 24 ಕಿಲೋಮೀಟರ್ 4 ಗಂಟೆಯಲ್ಲಿ. ಸೊ ಸ್ಪೀಡ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮಿಂಗ್. ಸೊ ಸ್ಪೀಡ್ ಎಷ್ಟಾಗಿದೆ ಇಲ್ಲಿ? ಡೌನ್ ಸ್ಪೀಡ್ ಎಷ್ಟಾಗಿದೆ? 4 1 4 4 6 6 ಕಿಲೋಮೀಟರ್ ಪರ್ ಅವರ್. ಓಕೆ, ಮತ್ತು ನೆಕ್ಸ್ಟ್ ಇದೆ ಓದ್ರಿ ಇದು ಪ್ರಶ್ನೆ. ಅಂಡ್ ರಿಟರ್ನ್ಸ್ ಇನ್ 8 ಅವರ್ಸ್. 8 ಗಂಟೆಯಲ್ಲಿ ಮತ್ತ ರಿಟರ್ನ್ ಬರುತ್ತಾನೆ. ನೋಡ್ರಿ 8 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಟೋಟಲ್? 24 ಕಿಲೋಮೀಟರ್. 24 ಕಿಲೋಮೀಟರ್ ಎಷ್ಟು ಸಮಯದಲ್ಲಿ ಬರ್ತಾನೆ ಅವರು? 8 ಗಂಟೆಯಲ್ಲಿ. 8 ಗಂಟೆಯಲ್ಲಿ. ಸೊ ಸ್ಪೀಡ್, ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. 8 1 8, 8 ಎಷ್ಟೇ? 8 3 8 3s 24, 3 ಕಿಲೋಮೀಟರ್ ಪರ್ ಅವರ್. ಸೊ ಏನಿದೆ? ದಿಸ್ ಈಸ್ ಡೌನ್ ಸ್ಪೀಡ್, ದಿಸ್ ಈಸ್ ಅಪ್ ಸ್ಪೀಡ್. ಈ ಡೌನ್ ಸ್ಪೀಡ್, ಅಪ್ ಸ್ಪೀಡ್ ಏನಿದೆ ಪ್ರಶ್ನೆ? ಪ್ರಶ್ನೆ ಏನಿದೆ? ಸ್ಪೀಡ್ ಆಫ್ ದ ಬೋಟ್. ಆ ಬೋಟ್ ದ ಸ್ಪೀಡ್ ಹೇಳಬೇಕು. ಬೋಟ್ ಸ್ಪೀಡ್ ಅಂದ್ರೆ ಡೌನ್ ಸ್ಪೀಡ್ ಪ್ಲಸ್ ಅಪ್ ಸ್ಪೀಡ್ ಡಿವೈಡೆಡ್ ಬೈ 2. ಹ್ಯಾಟ್ ಮಾಡ್ರಿ ಫಾರ್ಮುಲಾ ಬೇಕಾದ. ಡೌನ್ ಸ್ಪೀಡ್ ಪ್ಲಸ್ ಅಪ್ ಸ್ಪೀಡ್ ಅಪಾನ್ 2. ಡೌನ್ ಸ್ಪೀಡ್, ಡೌನ್ ವೇಗ್ ಏನಿದೆ 6 ಕಿಲೋಮೀಟರ್, ಪ್ಲಸ್ ಅಪ್ ಸ್ಪೀಡ್ ಎಷ್ಟಿದೆ? 3 ಇದೆ, ಡಿವೈಡೆಡ್ ಬೈ 2. 6 ಪ್ಲಸ್ 3 9, 9 ಬೈ 2 ಅಂದ್ರೆ 4.5 ಕಿಲೋಮೀಟರ್ ಪರ್ ಇಸ್ ದ ಆನ್ಸರ್. ಇಂಥ ಈಸಿ ಕ್ವಶನ್ಸ್ ಅಂದ್ರೆ ಫಸ್ಟ್ ಅಟೆಂಪ್ಟ್ ದಲ್ಲಿ ನೀವು ಸಾಲ್ವ್ ಮಾಡ್ರಿ. ಮತ್ತು ಇದು ನಿಮ್ಗೂ ನೀವು ನೋಡ್ರಿ SSC, ರೈಲ್ವೇಸ್ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ವೈ ಆಮ್ ಟೆಲಿಂಗ್? ಬಿಕಾಸ್ ಯಾಕಂದ್ರೆ ಬಹಳ ಸ್ಟೂಡೆಂಟ್ಸ್ ಇದು ರೈಲ್ವೆ ಇದೆ, ನಮಗೂ ಯೂಸ್ ಆಗೋದಿಲ್ಲ ಹಿಂಗೆ ವಿಚಾರ ಮಾಡ್ತಾ ಏನು ಇರೋದಿಲ್ಲ ಆ ರೀತಿ. ಸೇಮ್ SSC ಅರಿಥಮೆಟಿಕ್ ರೈಲ್ವೇಸ್ ಅಲ್ಲಿ ಕೇಳ್ತಾರೆ, ರೈಲ್ವೆ ಅರಿಥಮೆಟಿಕ್ SSC. ರೈಲ್ವೇಸ್ ಅಲ್ಲಿ ಎಕ್ಸ್ಟ್ರಾ ಏನಿದೆ? ಟ್ರಿಗ್ನೋಮೆಟ್ರಿ, ಜಿಯೋಮೆಟ್ರಿ ಅಂಡ್ ಸಮ್ ನಂಬರ್ ಸಿಸ್ಟಮ್, ಅಲ್ಜಿಬ್ರಾ. ದಿಸ್ ಇಸ್ ಎಕ್ಸ್ಟ್ರಾ ಇನ್ ರೈಲ್ವೆ ಎಕ್ಸಾಮ್. ನೋಡ್ರಿ, ದಿಸ್ ಈಸ್ ಮೀನ್, ಮೀಡಿಯನ್, ಮೋಡ್ ಪ್ಯಾಟರ್ನ್ ಕ್ವಶನ್. ಈಗ ಬಹಳ ಸ್ಟೂಡೆಂಟ್ಸ್ SSC GD ಸ್ಟೂಡೆಂಟ್ಸ್ ನೀವು ವಿಚಾರ ಮಾಡ್ತಿರ್ಬೋದು, ಇದು ನಮಗೆಲ್ಲ 2019 SSC GD ಓಪನ್ ಮಾಡ್ರಿ. ಪ್ರತಿಯೊಂದು ಶಿಫ್ಟ್ ದಲ್ಲಿ there were question from statistics topic. Yes, now also you can expect that in your exam. This was of 2025 NTPC. ಏನಿದೆ? ಮೀನ್ ಕೊಟ್ಟಾರ, ಮೀನ್ ಮತ್ತು ಮೋಡ್ ಕೊಟ್ಟಾರ. ನೋಡ್ರಿ ಎಷ್ಟೆಷ್ಟಿದೆ? 51.5 and 61. ಏನ್ ಹೇಳಬೇಕು? ಮೀಡಿಯನ್ ಹೇಳಬೇಕು. ಒಂದು ಫಾರ್ಮುಲಾ ನೀವು ಬೈ ಹಾರ್ಟ್ ಮಾಡಬೇಕು ಈ ಕೇಸ್ನಲ್ಲಿ. ಸರ್ ಫಾರ್ಮುಲಾ ಏನಿದೆ? 3 median is equal to 2 mean plus 1 mode. Okay, ಇದು ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಸೊ 3 median, ಫೈಂಡ್ ದ ಮೀಡಿಯನ್. ಮೀಡಿಯನ್ ಐ ಡೋಂಟ್ ನೋ. 3x 2 mean ಎಷ್ಟಿದೆ? ಮೀನ್ ಮೀನ್ is given 51.5, 51.5 plus 1 mode ಎಷ್ಟಿದೆ? 61.7. just simplify ಮಾಡ್ರಿ, you will getting the answer. 2 5s are 10, 2 1s are 2 3, 2 5s are 10, ಆಮೇಲೆ 61.7. just add it. okay, 0.7, 1 plus 3 4, 10 plus 6 16.
3x is equal to this. X value ಎಷ್ಟ್ರಿ ಸರ್? 3 ಇಂದ ಡಿವೈಡ್ ಮಾಡ್ರಿ. 3 5 15, 3 4s are 12, ಆಮೇಲೆ 0.3 9s are 27, 54.9 ನಮ್ದು ಆನ್ಸರ್ 54.9. ಇದು ಫಾರ್ಮುಲಾ ಬಹಳ ಸಲ ರಿಪೀಟ್ ಆಗುತ್ತೆ. ಬೇಕಾದ ಏನು ಮಾಡ್ರಿ ನೀವು ಎಸ್ ಎಸ್ ಸಿ ಜಿ ಡಿ ಸ್ಟೂಡೆಂಟ್ಸ್, ಯಾಕಂದ್ರೆ ಮೆಜಾರಿಟಿ ಸ್ಟೂಡೆಂಟ್ ಚಾನಲ್ದಲ್ಲಿ ಯಾವ ಲೈಕ್ಸ್ ಎಸ್ ಎಸ್ ಸಿ ಜಿ ಡಿ, ನೀವೇನು ಮಾಡ್ರಿ ಇಂತಹ ಜಸ್ಟ್ ಮೀನ್ ಮೀಡಿಯನ್ ಮೋಡ್ ಎಸ್ ಎಸ್ ಸಿ ಜಿ ಡಿ ಟೆಕ್ಸ್ಟ್ ಬುಕ್ ಸರ್ಚ್ ಮಾಡ್ರಿ, ವಿಲ್ ಗೆಟ್ ದಟ್ ಕ್ವಶನ್ ಫ್ರಮ್ ಎಸ್ ಎಸ್ ಸಿ ಜಿ ಡಿ ಆಲ್ಸೋ. ಮುಂದಿನ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಮೀಡಿಯನ್ ಆಫ್ ದ ಅಬ್ಸರ್ವೇಷನ್. ಓಕೆ, ಮಧ್ಯ ಏನಿದೆ, ಮಧ್ಯಾಂಕ ಎಷ್ಟಿದೆ ಅಂದ್ರೆ ಮಿಡಲ್ ನಂಬರ್. ಬಟ್ ಮಿಡಲ್ ನಂಬರ್ ಡೈರೆಕ್ಟ್ಲಿ ಹೇಳ್ಬೇಡ, ಯಾವಾಗೂ ಮೀಡಿಯನ್ ಅಂದ್ರೆ ಮಿಡಲ್ ನಂಬರ್ ಕೇಳಾರ ನಿಮ್ಗೂ ಫಸ್ಟ್ ಅಸೆಂಡಿಂಗ್ ಆರ್ಡರ್ ದಲ್ಲಿ ನೀವು ಬರಿಬೇಕು. ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಮೈ ಡಿಯರ್ ಫ್ರೆಂಡ್ಸ್ ವಾಟ್, ಫ್ರಮ್ ಸ್ಮಾಲರ್ ನಂಬರ್ ಟು ದ ಬಿಗರ್ ನಂಬರ್. ಸ್ಮಾಲರ್ ನಂಬರ್ ಲೆಟ್ಸ್ ರೈಟ್ ಫಸ್ಟ್. ಸ್ಮಾಲ್ ನಂಬರ್ ಏನಿದೆ, ಸ್ಮಾಲೆಸ್ಟ್ ನಂಬರ್ ಫಸ್ಟ್. ಈ ಕಡೆ ಸ್ಮಾಲ್ ಬರೀರಿ, ಒಂದ್ ಸೈಡ್ ಇಲ್ಲಿಂದ ಇಲ್ಲಿ ಹೋಗಬೇಕು, ಆಮೇಲೆ ಬಿಗ್ ನಂಬರ್ಸ್ ಬರೀಬೇಕು. ಸ್ಮಾಲ್ ನಂಬರ್ ಏನೇನಿದೆ 41. ಸೊ ಲೆಟ್ಸ್ ರೈಟ್ 41. ನೆಕ್ಸ್ಟ್ 44. ನೆಕ್ಸ್ಟ್ 45. ಓಕೆ 45 ಆದ ನಂತರ 55, 58. ನೆಕ್ಸ್ಟ್ 67 ಆದ ನಂತರ 69, 69. ನೆಕ್ಸ್ಟ್ 70, 78, 78. ಆಮೇಲೆ ಲಾಸ್ಟ್ 88, 95. 88 and 95. So we have written this. Smaller ಆ ಕಡೆ. ಮೀಡಿಯನ್ ಅಂದ್ರೆ ಏನಿದೆ, ದ ಮಿಡಲ್ ನಂಬರ್. ಮೈ ಡಿಯರ್ ಫ್ರೆಂಡ್ಸ್, ಮೀಡಿಯನ್ ಅಂದ್ರೆ ಮಿಡಲ್ ನಂಬರ್. ನಾವು ಮಿಡಲ್ ನಂಬರ್ ಏನಿದೆ ನೋಡ್ರಿ, ಈ ಕಡೆಯಿಂದ 2 ಕ್ಯಾನ್ಸಲ್, ಆ ಕಡೆಯಿಂದ 2 ಕ್ಯಾನ್ಸಲ್ ಮಾಡ್ರಿ. ಈ ಕಡೆಯಿಂದ 2 ಕ್ಯಾನ್ಸಲ್ ಮಾಡ್ರಿ, ಆ ಕಡೆಯಿಂದ 2. ಯಾಕ್ರಿ? ಮಿಡಲ್, ಟು ಗೆಟ್ ದ ಮಿಡಲ್ ನಂಬರ್. ಇಲ್ಲಿಂದ 1 ಕ್ಯಾನ್ಸಲ್, ಇಲ್ಲಿಂದ 1 ಕ್ಯಾನ್ಸಲ್. ಮಿಡಲ್ ನಂಬರ್ ಎಷ್ಟಿದೆ? 67 ನಮ್ದು ಆನ್ಸರ್. ಅಂದ್ರೆ ಇದು ಮೀಡಿಯನ್. 67 is the answer for that. ನಿಮ್ದು ಕ್ವಶನ್ ಸರ್, 2 numbers are there, then what to do? Suppose 67 and 58 is there. ಆಮೇಲೆ ಏನ್, ಈ ಎರಡು ಸಂಖ್ಯೆಯ ಮಧ್ಯದಲ್ಲಿ ಅಂದ್ರೆ ಏನ್ ಮಾಡ್ರಿ, ಪ್ಲಸ್ ಮಾಡ್ರಿ, ಎರಡು ಸಂಖ್ಯೆ ಅರ್ಧ ಮಾಡ್ರಿ, ಅದು ಮಾಡ್ಬೇಕು. ಸಪೋಸ್ 2 numbers. ಇನ್ನೊಂದು ಕ್ವಶನ್, ಇದು ಏನಿದೆ ಇವತ್ತು ಪೇಪರ್, ಯಾವ ಪೇಪರ್ ಮೈ ಡಿಯರ್ ಫ್ರೆಂಡ್ಸ್? 1 minute. This was 17 and 18, 17th March. Okay, they asked the question 17th March. 16th March ಪೇಪರ್ ದಲ್ಲಿ what they asked, ಮೋಡ್, ಬಹುಲಕ್. ಓಕೆ, ಬಹುಲಕ್ ಅದು ಮೋಡ್ ಆಫ್ ದ ನಂಬರ್. ಮೋಡ್ ಅಂದ್ರೆ ಬಹಳ ಸಲ ರಿಪೀಟ್ ಆಗುವಂತ ಸಂಖ್ಯೆ, ಅದು ಕೇಳ್ತಾರೆ. ಅದು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಮುಂದಿನ ಪ್ರಶ್ನೆ ಇದು ಇದೆ. ಅ ಮ್ಯಾನ್ ಸ್ಪೆಂಡ್ 28% ಆಫ್ ದ ಇನ್ಕಮ್ ಇಫ್ ಹಿ ಸ್ಪೆಂಡ್ 687. ಅವ್ರದ್ದು ಖರ್ಚು ಕೊಟ್ಟಾರ ನೋಡ್ರಿ. ಇದು ಹೌಸ್ ರೆಂಟ್ಗೆ ಎಷ್ಟು ಖರ್ಚು ಮಾಡ್ತಾರೆ? ಎಷ್ಟು? 28%. ಈಗ ನನಗೆ ಹೇಳ್ರಿ, 28% ಖರ್ಚು ಮಾಡ್ಯಾರ ಅಂದ್ರೆ ಅವ್ರ ಕಡೆ ಉಳಿದ ಅಮೌಂಟ್ ಎಷ್ಟಿದೆ? ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 72%. ಅಂದ್ರೆ ಅವ್ರ ಕಡೆ ರಿಮೈನಿಂಗ್ ಎಷ್ಟಿದೆ? 72%. ಹಾ ನೋಡ್ರಿ, ಇಲ್ಲೇ ಟೋಟಲ್ ಎಷ್ಟು ಖರ್ಚು ಮಾಡಾಕಿದೆ ನೋಡ್ರಿ, 687 ಮತ್ತು 7487 ಮತ್ತು 218. ಇದು ಟೋಟಲ್ ಅಮೌಂಟ್ ಇದೆ, ಉಳಿದ ಅಮೌಂಟ್. ಸೊ ಆಡ್ ಮಾಡೋಣ, ಎಲ್ಲಾ ಸಂಖ್ಯೆ ಆಡ್ ಮಾಡೋಣ ನೋಡ್ರಿ. 687 7483 ಪ್ಲಸ್ 218. ಓಕೆ, ಎಲ್ಲ ಖರ್ಚು ಅವ್ರದ್ದು ಪ್ಲಸ್ ಮಾಡೋಣ, ಅಂಡ್ ಸೇವಿಂಗ್ ಆಲ್ಸೋ ಪ್ಲಸ್ ಮಾಡೋಣ. 7 3 10 8 18. ಓಕೆ, 8 8 16 16 17 18. ಆಮೇಲೆ ಏನ್ರಿ, 6 4 10 10 12 ಪ್ಲಸ್ 1 13. ಆಮೇಲೆ 8 8 3 88. ಇದು ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಇದು 72% ಗೆ ಈಕ್ವಲ್. ದಿಸ್ ಈಸ್ ಈಕ್ವಲ್ ಟು 72%. ಏನ್ ಫೈಂಡ್ ಮಾಡಬೇಕು? ಟೋಟಲ್ ಸ್ಯಾಲರಿ ಅಂದ್ರೆ 100%. ಸೊ ದಿಸ್ 8388 means this is equal to 72%. ಇದು ಎಷ್ಟಕ್ಕೆ ಈಕ್ವಲ್? 72%. ಏನ್ ಫೈಂಡ್ ಮಾಡಬೇಕು? ಟೋಟಲ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 100 ಅಂದ್ರೆ ಎಷ್ಟು? ಏನ್ ಫೈಂಡ್ ಮಾಡಬೇಕು? ಇಲ್ಲಿ ಬರೀರಿ. ಸಿಂಪ್ಲಿಫಿಕೇಶನ್. ಯಾವ ಮಗ್ಗಿ? 8 ಮಗ್ಗಿಯಲ್ಲಿ ಮಾಡೋಣ. 8 ಬೇಡ, 8ರಿಂದ ಹೋಗೋದಿಲ್ಲ, 4ರಿಂದ ಮಾಡೋಣ. 4 1s are 4, 4 8s are 32, 4 2s are 8, 4 0s are 4 9s are 36, 4 7s are 28. ಓಕೆ, ಯಾವ ಮಗ್ಗಿಂದ ಹೋಗುತ್ತೆ? ಇದು 2ರಿಂದ ಹೋಗೋದಿಲ್ಲ. 18 ಬಂದಿದೆ ಏನ್ರಿ? 9ರಿಂದ ಹೋಗುತ್ತೆ. 9 2s are 18. ಓಕೆ, 9 2s are 18, 9 3s are 27, 9 3s are 27. ಎಸ್, 2ರಿಂದ ಇದು. ಓಕೆ, ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 2 3 3 0 0 ಡಿವೈಡೆಡ್ ಬೈ 2. 2 1s are 2, 2 1s are 2, 2 6 are 12, 2 5s are 10, 2 0s are 0. 11,650. Option number 2 is the answer. Simple question.
ಪ್ರತಿಯೊಂದು ಕ್ವಶನ್ ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ರಿ, ವಿಡಿಯೋ ಪಾಸ್ ಮಾಡ್ರಿ, ಆಮೇಲೆ ನೀವು ಟ್ರೈ ಮಾಡ್ರಿ, ಆಮೇಲೆ ಇಲ್ಲಿ ಬರ್ರಿ. ಸಿಂಪ್ಲಿಫಿಕೇಶನ್ ಕ್ವಶನ್ ಇದೆ, ಇದು ನಿಮ್ಗೂ ಕೊಡ್ತೇನೆ ನಾನು. ಈಗ ಪ್ರತಿ ಒಂದು ರೈಲ್ವೇಸ್ ಅಲ್ಲಿ ಒಂದು ಸಿಂಪ್ಲಿಫಿಕೇಶನ್ ಕ್ವಶನ್ ಆಲ್ಸೋ 1 to 2 3 ಕ್ವಶನ್ಸ್ ಆಲ್ಸೋ ದೇ ಆಸ್ ಫ್ರಮ್ ಸಿಂಪ್ಲಿಫಿಕೇಶನ್. ಯಾವ ಪೇಪರ್ ಇದು? RRB ಗ್ರೂಪ್ ಡಿ. ಬಟ್ ವೈ? ಎಸ್, ದೇರ್ ವಾಸ್ ದ ಕ್ವಶನ್ ಆನ್ ದಿಸ್ 18 March ಬೇಸ್ಡ್ ಆನ್ ದಿಸ್ ಪ್ಯಾಟರ್ನ್ ಓನ್ಲಿ, ಲೈಕ್ ಬಾಡ್ಮಾಸ್ ಬೇಸ್ಡ್ ಕ್ವಶನ್. ಬಾಡ್ಮಾಸ್ ಯೂಸ್ ಮಾಡ್ರಿ, ಯಾವ್ರಿ ಕಾನ್ಸೆಪ್ಟ್? BODMAS ಬಾಡ್ಮಾಸ್ ಯೂಸ್ ಮಾಡ್ರಿ ಅಂಡ್ ಸಾಲ್ವ್ ಅಂಡ್ ಕಮೆಂಟ್ ಮಾಡಬೇಕು. ಎಲ್ಲರೂ ಕಮೆಂಟ್ ಮಾಡಬೇಕು ಏನಿದೆ ನಮ್ದು ಆನ್ಸರ್. ಅಂಡ್ ಎಸ್, if you like this video, okay, like hit ಮಾಡ್ರಿ ಅಂಡ್ ಕಮೆಂಟ್ ಕಂಪಲ್ಸರಿ ಕೊಡ್ಬೇಕು. ಮುಂದಿನ ಪ್ರಶ್ನೆ ಏನಿದೆ ಓದ್ರಿ, ಪಾಸ್ ಮಾಡ್ರಿ, ದೊಡ್ಡ ಕ್ವಶನ್ ಇದೆ, ಓದ್ರಿ, ಇದು ಅರ್ಥ ಮಾಡ್ರಿ ಅಂಡ್ ಟ್ರೈ ಮಾಡ್ರಿ ಏನಿದೆ ಆನ್ಸರ್. ಅಮಿತ್ ಇನ್ವೆಸ್ಟೆಡ್ ಸಮ್ ಅಮೌಂಟ್ at simple interest as well as compound interest. ಓಕೆ, ಸಿಂಪಲ್ ಮತ್ತು ಚಕ್ರ ಬಡ್ಡಿ ಎರಡು ಇದರಲ್ಲಿ ಜಮಾ ಮಾಡ್ತಾರೆ. ಟೈಮ್ ಪೀರಿಯಡ್ ಫಾರ್ ದಿಸ್ ಇಸ್ 2 years and rate of interest is same 4%. At the end he found difference of 43 in the both interest received. What is the sum invested? ಸೊ ಏನಿದೆ ಪ್ರಶ್ನೆ? 2 ವರ್ಷದ ಪ್ರಶ್ನೆ, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ, ಆ ಫಾರ್ಮುಲಾ ಯೂಸ್ ಮಾಡ್ರಿ. ಏನಿದೆ ಮೈ ಡಿಯರ್ ಫ್ರೆಂಡ್ಸ್? CI minus SI ಎಲ್ಲರಿಗೆ ಗೊತ್ತಿದೆ. 2 ವರ್ಷಕ್ಕೆ ಒಂದು ಫಾರ್ಮುಲಾ ಇದೆ, CI minus SI P into R square divided by 10,000. Okay, we can use this because same amount he is investing, and if you are new, ಯಾಕಂದ್ರೆ ಬಹಳ ಸ್ಟೂಡೆಂಟ್ಸ್ ಈಗ ನಾನು ಮೆಸೇಜ್ ನೋಡೆ, ನಾನು ದೇ ಆರ್ ನ್ಯೂ. ಈ ಎಲ್ಲಾ ಕ್ವಶನ್ ನೀವು ಒಂದು ಕಮೆಂಟ್ ನೋಡೆ, ನಾನು ಸರ್ ಇಷ್ಟು ದಿನ ಯಾಕೆ ನೀವು ರೈಲ್ವೆ ವಿಡಿಯೋ ಮಾಡಿಲ್ಲ? ಓಕೆ, ಬರೀ SSC ಇದು ಕ್ವಶನ್ಸ್ ನೀವು ನೋಡ್ರಿ. ನಮ್ದು SSC GD ದಲ್ಲಿ ಇದು ಎಲ್ಲ ಐತೆ ಅಲ್ಲಿ. ಓಕೆ, ದೇರ್ ವಾಸ್ ಅ ಕಮೆಂಟ್ ಲಾಸ್ಟ್ ವಿಡಿಯೋ ನೋಡಿ ನಾನು, ರೈಲ್ವೇಸ್ ಸರ್ ಇದು ರೈಲ್ವೆ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಯಾವ ಸ್ಟಾರ್ಟೆಡ್ ದಿಸ್ ವಿಡಿಯೋ, ಇಷ್ಟು ದಿನ ರೈಲ್ವೆ ವಿಡಿಯೋ ಯಾಕೆ ಮಾಡಿಲ್ಲ? ಇದು ಎಲ್ಲ ಪ್ರಶ್ನೆ SSC GD ದಲ್ಲಿ ನೋಡ್ರಿ. ಬೇಕಾದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಹಾಕ್ತೇನೆ ನೋಡ್ರಿ, ಪ್ಲೇ ಲಿಸ್ಟ್ ಇದೆ, ಇದು ಪ್ಲೇ ಲಿಸ್ಟ್ ಚೆಕ್ ಮಾಡ್ರಿ, ಅಲ್ಲಿ ಸಿಗುತ್ತೆ ನಿಮ್ಗೆ. ಅಂಡ್ ಎಸ್, ಸಿಂಪ್ಲಿಫೈ ಮಾಡೋದು. ಪ್ರಿನ್ಸಿಪಲ್ ಎಷ್ಟಿದೆ ಗೊತ್ತಿಲ್ಲ, ಎಕ್ಸ್. CI minus SI ಇದು ಡಿಫ್ರೆನ್ಸ್ 43. ರೇಟ್ ಆಫ್ ಇಂಟ್ರೆಸ್ಟ್ 4%, 4%, 4 into 4, okay, 4 into 4 ಡಿವೈಡೆಡ್ ಬೈ ಏನಿದೆ, ಇದು ಸಾಲ್ವ್ ಆಗುತ್ತದೆ. ಆಗುತ್ತದೆ ನೋಡ್ರಿ, ಸಿಂಪ್ಲಿಫೈ ಮಾಡೋಣ. 4 1s are 4, 4 into 25 100, 0 0. 4 ಒಂದ್ಲಿ 4, 4 6 are 24, 4 2s are 8, 4 5s are 20. ಮಲ್ಟಿಪ್ಲಿಕೇಶನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ 43 into 625, 625 into 43. ಸೊ ಸಿಂಪ್ಲಿಫೈ ಮಾಡೋಣ. 3 5s are 15, 5 5 5 ಎಲ್ಲ ನಂಬರ್ಸ್ 5 ಇಂದ ಇದೆ. 3 2s are 6 7, ಆಮೇಲೆ 3 6s are 18, ನೆಕ್ಸ್ಟ್ ಪ್ಲಸ್ 4 5s are 20, 7 5 ಲಾಸ್ಟ್ ನಂಬರ್ 7 5 7 5. ಓಕೆ, ಎರಡು ಆಪ್ಷನ್ಸ್ ಅಲ್ಲಿ ಇದೆ, ಸಾಲ್ವ್ ಮಾಡಬೇಕು ಕಂಪಲ್ಸರಿ. 4 5s are 20, 4 2s are 8 10, ಆಮೇಲೆ 4 6s are 24 25. ಸೊ ಲೆಟ್ಸ್ ಆಡ್ ದಿಸ್. ಇದು ಎಷ್ಟಿದೆ? ಪ್ಲಸ್ 5 ಮಾಡ್ರಿ, ಇದು 7, ಇದು 8, ಆಮೇಲೆ ಇದು 6, ದಿಸ್ ಇಸ್ 2, 2 6 8 7 5, 2 6 8 7 5. ಆಪ್ಷನ್ ನಂಬರ್ A is the answer. Yes, ಸಿಂಪಲ್ ಫಾರ್ಮುಲಾ. 2 ವರ್ಷಕ್ಕೆ ಇದು ಫಾರ್ಮುಲಾ ಯೂಸ್ ಮಾಡ್ರಿ. 3 ವರ್ಷಕ್ಕೆ ಏನಿದೆ, ಸ್ವಲ್ಪ ಮಾಡಿಫಿಕೇಶನ್ ಇಂಟು 300 plus R divided by 100. ಒಂದು ಪ್ರಶ್ನೆ. ಇಂತಹ ಪ್ರಶ್ನೆ ನೀವು ನೋಡಿರಿ 2025 SSC GD ದಲ್ಲಿ ಬಹಳ ಸಲ ರಿಪೀಟ್ ಆಗಿದೆ. ಮೀನ್ ಪ್ರಪೋರ್ಷನ್, ಈ ಎರಡು ಸಂಖ್ಯೆಯ ಮೀನ್ ಪ್ರಪೋರ್ಷನ್ ಎಷ್ಟಿದೆ ಎಲ್ಲರಿಗೆ ಗೊತ್ತಿದೆ. ಮೀನ್ ಪ್ರಪೋರ್ಷನ್ ಅಂದ್ರೆ ರೂಟ್ ಆಫ್ A into B, A into C. ಇದು A ಎಷ್ಟಿದೆ ಇಷ್ಟ, B C ಎಷ್ಟಿದೆ ಎಷ್ಟಿದೆ, ಮೀನ್ ಪ್ರಪೋರ್ಷನ್ ಫೈಂಡ್ ಮಾಡಬೇಕು. ಸೊ ಇದರಲ್ಲಿ ಹಾಕೋಣ. ಸೊ 9 plus 4 root 5 multiply by 18 minus 8 root of. ಈಗ ನೋಡ್ರಿ, ಬೇಸಿಕಲಿ ನೀವು ಮಲ್ಟಿಪ್ಲೈ ಎಲ್ಲ ಮಾಡಿರಿ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಅದಕ್ಕಿಂತ ಬೆಟರ್ ಮಲ್ಟಿಪ್ಲೈ ಮಾಡೋಣ, ಮಲ್ಟಿಪ್ಲೈ ಬೇಡ, ಸ್ವಲ್ಪ ಲೆಂದಿ ಆಗ್ಬೋದು. ಇಫ್ ಯು ವಾಂಟ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನಾನು. 2 is ಕಾಮನ್ ನೋಡ್ರಿ. 9 plus 4 root 5. ಓಕೆ, ಸಿಂಪ್ಲಿ ನೋಡ್ರಿ, ದೇರ್ ಆರ್ 2 ಟೆಕ್ನಿಕ್ಸ್ ವಿ ಕ್ಯಾನ್ ಯೂಸ್ ಇಟ್. ಏನ ಇದೆ ಅಂದ್ರೆ, ಇಫ್ ಐ ಟೇಕ್ 2 ಔಟ್ಸೈಡ್, 2 9s are 18, 2 4s are 8, 9 minus 4 root 5 ಸೇಮ್ ಆಗುತ್ತೆ. A plus B, A minus B ಅಂದ್ರೆ A square minus B square. Algebraic ಕಾನ್ಸೆಪ್ಟ್ ಯು ಕ್ಯಾನ್ ಯೂಸ್.
ಬೇಡ ಸರ್ ನಮ್ಗೆ ಅದು ಫಾರ್ಮುಲಾ ಗೊತ್ತಿಲ್ಲ, ಎರಡನೇ ಟೆಕ್ನಿಕ್ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ರಿ. 9 into 18, ಆಮೇಲೆ 9 into this, ಆಮೇಲೆ 4 into 18, 4 into 8, ಎಲ್ಲ ಮಲ್ಟಿಪ್ಲಿಕೇಶನ್. ಯು ಕ್ಯಾನ್ ಯೂಸ್ ಎನಿಥಿಂಗ್, ಬಟ್ ಸ್ಟೂಡೆಂಟ್ಸ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಅಲ್ಜಿಬ್ರಾ ಅಂದ್ರೆ ಬೇಸಿಕ್ ಮೆಥಡ್ ಇಂದ ಮಾಡ್ತೀನಿ ನೋಡ್ರಿ. 9 18 18 9 162, ಆಮೇಲೆ 9 into 8, 8 9 72 √5. ನೆಕ್ಸ್ಟ್ ಇದು ಸಂಖ್ಯೆ ಮತ್ತು ಮಲ್ಟಿಪ್ಲೈ ಮಾಡ್ರಿ. 18 4 72 ಪ್ಲಸ್ 72 √5. ಆಮೇಲೆ ಈ ಸಂಖ್ಯೆ ಮತ್ತೆ ಜಸ್ಟ್ ಮಲ್ಟಿಪ್ಲೈ ವಿತ್ ದಿಸ್. 4 8 32. ಯಾವ 32? ಪ್ಲಸ್ ಇಂಟು ಮೈನಸ್ 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 32 √5 5 ಆಗುತ್ತದೆ. √5 into √5 ಮೀನ್ಸ್ 5 ಆಗುತ್ತೆ. ಸೊ ಸಿಂಪ್ಲಿಫೈ ನೋಡ್ರಿ. 72 72 ಕ್ಯಾನ್ಸಲ್ ಆಗಿದೆ, 0, ಯಾಕಂದ್ರೆ ದಿಸ್ ಇಸ್ ಸೇಮ್, ಇದು ಈ ಸಂಖ್ಯೆ ಎರಡು ಸೇಮ್ ಇದೆ. ನಾವು 162 ಆಮೇಲೆ 32 into 5 ಎಷ್ಟ್ರಿ? 160 √2. ಆಪ್ಷನ್ ನಂಬರ್ 3 is the answer for the question. ಆಪ್ಷನ್ ನಂಬರ್ 3 ಇದು ಮೀನ್ ಪ್ರೊಪೋರ್ಷನ್. ಓಕೆ, ಸೊ ಮುಂದಿನ ಕ್ವೆಶ್ಚನ್ ನೋಡೋಣ. ಲೆಟ್ಸ್ ಸಿ. ಮುಂದಿನ ಪ್ರಶ್ನೆ ಏನಿದೆ, ಇದು ಟ್ರಿಗ್ನೋಮೆಟ್ರಿ ಕ್ವೆಶ್ಚನ್ ಇದೆ. ಟ್ರಿಗ್ನೋಮೆಟ್ರಿ ಕ್ವೆಶ್ಚನ್, ಸ್ವಲ್ಪ ಟ್ರಿಗ್ನೋಮೆಟ್ರಿ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಯಾವಾಗೂ ಈ ಪ್ರಕಾರ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಅ ಟವರ್, ಒಂದು ಟವರ್ ಇದೆ ನೋಡ್ರಿ, ಟವರ್ ಇದೆ, ಇದು ಟವರ್ ಇದೆ, ದಿಸ್ ಈಸ್ ಒಂದು ಟವರ್. ಓಕೆ, ದೊಡ್ಡ ಟವರ್ ಇದೆ. ಆಂಗಲ್ ಆಫ್ ಎಲಿವೇಶನ್ ಟಾಪ್ ಆಫ್ ಟವರ್ ವಿಚ್ ಈಸ್ 48 ಮೀಟರ್ ಅವೇ ಫ್ರಮ್ ದ ಫುಟ್ ಆಫ್ ದ ಟವರ್. ಅಂದ್ರೆ ಇಲ್ಲಿಂದ ಒಂದು ಪಾಯಿಂಟ್ ರಿಂದ ಇದು ಡಿಸ್ಟೆನ್ಸ್ ಕೊಟ್ಟಾರ, ಈ ಪಾಯಿಂಟ್ ಇಂದ ಈ ಫುಟ್ ಅಂದ್ರೆ ಇದು ಕಾಲ್ ಎಷ್ಟಿದೆ? 48 ಮೀಟರ್ ಇದೆ. ಇಲ್ಲಿಂದ ಈ ಪಾಯಿಂಟ್ ಇಂದ ಎಲಿವೇಶನ್ ಆಂಗಲ್ ಮೀನ್ಸ್ ಲೈಕ್ ದಿಸ್, ಇದು ಆಂಗಲ್, ಇದು ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 30 ಡಿಗ್ರಿ ಇದೆ. 30 ಡಿಗ್ರಿ ಇದೆ. ಏನ್ ಫೈಂಡ್ ಮಾಡಬೇಕು? ಹೈಟ್ ಆಫ್ ದ ಟವರ್ ಫೈಂಡ್ ಮಾಡಬೇಕು. ಹೈಟ್ ಫೈಂಡ್ ಮಾಡಬೇಕು. ಎಕ್ಸ್ ಇಡೋಣ. ಈಗ ಎಲ್ಲರಿಗೆ ಗೊತ್ತಿದೆ ಏನ್ರಿ, ಯಾವಾಗೂ ಇದು ಆಂಗಲ್ ಆಫ್ ಎಲಿವೇಶನ್, ಟವರ್ಸ್ ಕ್ವೆಶ್ಚನ್, ಟ್ರಿಗ್ನೋಮೆಟ್ರಿ, ಟ್ಯಾನ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಟ್ಯಾನ್ ಕಾನ್ಸೆಪ್ಟ್ ಏನಿದೆ? ಟ್ಯಾನ್ ಆಫ್ ಟ್ಯಾಂಜೆಂಟ್ ಆಫ್ 30 ಡಿಗ್ರಿ. ಇದು ಟ್ಯಾನ್ ಥೀಟಾ ಅಂದ್ರೆ ಆಪೋಸಿಟ್ ಅಪಾನ್ ಬೇಸ್, ಎಕ್ಸ್ ಡಿವೈಡೆಡ್ ಬೈ 48, ಆಪೋಸಿಟ್ ಅಪಾನ್ ಬೇಸ್. ಟ್ಯಾನ್ ವ್ಯಾಲ್ಯೂ ಎಲ್ಲರಿಗೆ ಗೊತ್ತಿರಬೇಕು. ಟ್ಯಾನ್ 30 ಎಷ್ಟಿದೆ? ಮಿಸ್ಟರ್ ಆದಿತ್ಯ, ಸೈನ್ಸ್ ಸ್ಟೂಡೆಂಟ್, ನೀವು ಹೇಳಬೇಕು. ಟ್ಯಾನ್ 30, ನೀವು ಸೈನ್ಸ್ ಸ್ಟೂಡೆಂಟ್ ಯಾವ್ರಿ? ನಿಮ್ಮನ್ನ ಹೇಳಿರಿ ಸತೀಶ್, ನೀವು ಯಾವ ಸ್ಟೂಡೆಂಟ್? ಆರ್ಟ್ಸ್ ಸ್ಟೂಡೆಂಟ್. ಓಕೆ, ಆರ್ಟ್ಸ್ಗೆ ಇರೋದಿಲ್ಲ, ಬಟ್ 10th ಅಲ್ಲಿ ನೀವು ಮಾಡಿರಿ ಆಲ್ರೆಡಿ. ನೀವು ಸೈನ್ಸ್ ಸ್ಟೂಡೆಂಟ್. ಟ್ಯಾನ್ 30 ಎಷ್ಟಿದೆ? ಗೊತ್ತಿಲ್ಲ. ಟ್ಯಾನ್ 30 ಅಂದ್ರೆ 1/√3. ಟ್ಯಾನ್ 30 ಮೀನ್ಸ್ 1 ಡಿವೈಡೆಡ್ ಬೈ ರೂಟ್ ಆಫ್, ಇದು ಎಷ್ಟ್ರಿ ಸರ್? ಎಕ್ಸ್. ಇದು ಎಷ್ಟಿದೆ? 40. ಎಕ್ಸ್ ಬೇಕು ನಮ್ಗೆ. ಎಕ್ಸ್ ಅಂದ್ರೆ ಹೈಟ್. ಈ 48ಗೆ ಮೇಲ್ಗಡೆ ಹಾಕ್ರಿ. ಸೊ 48ಗೆ ಮೇಲ್ಗಡೆ ಹಾಕಿರಿ ಅಂದ್ರೆ ಬೇಸಿಕಲಿ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? 48 ಮೇಲ್ಗಡೆ ಹೋಗುತ್ತೆ, ಆಮೇಲೆ ದಿಸ್ ಇಸ್ √3, 48/√3. ಬಟ್ ಆಪ್ಷನ್ದಲ್ಲಿ 48/√3. ಅದಕ್ಕಾಗಿ ರ್ಯಾಷನಲೈಸೇಷನ್ ಮಾಡಬೇಕು. ಈ ಸಂಖ್ಯೆ √3 ಮೇಲ್ಗಡೆ ಮತ್ತು ಕೆಳಗಡೆ ಇಂಟು ಮಾಡ್ರಿ. ಇಲ್ಲಿ √3, ಇಲ್ಲಿ √3 ಇಂಟು. ಸೊ ಏನಾಗುತ್ತೆ? √3 into √3 3 ಆಗುತ್ತದೆ. 3 ಆಗುತ್ತೆ. ಈ 3ರಿಂದ ಇದಕ್ಕೆ ಕ್ಯಾನ್ಸಲ್ ಮಾಡ್ರಿ, ಬೇಕಾದ್ರೆ ಐ ಜಸ್ಟ್ ರೈಟ್ ಇಟ್. 48 √3 ಆಮೇಲೆ √3 3 3 ಒಂದೇ 3 3 ಒಂದೇ 3 6ರಲ್ಲಿ 16 √3. ಆಪ್ಷನ್ ನಂಬರ್ ಸಿ, 16 √3 ಆನ್ಸರ್ ಫಾರ್ ನಮ್ದು. ಸೊ ಯಾವಾಗೂ ಇಂತಹ ಕ್ವಶನ್, ಟವರ್ಸ್ ಕ್ವಶನ್ ನೋಡಿರಿ, ಟ್ಯಾನ್ ಎಲ್ಲ ವ್ಯಾಲ್ಯೂಸ್ ಗೊತ್ತಿರಬೇಕು. ಯೂಸ್ ಮಾಡ್ರಿ. ಮತ್ತು ಅಪೋಸಿಟ್ ಅಪಾನ್ ಅಡ್ಜಸೆಂಟ್. ಮುಂದಿನ ಕ್ವಶನ್ ಟೈಮ್ ಅಂಡ್ ವರ್ಕ್ ಪ್ರಶ್ನೆ ಇದೆ. ಟೈಮ್ ಅಂಡ್ ವರ್ಕ್ ಸಿಂಪಲ್ ಇದೆ. ಓಕೆ, ಎಷ್ಟು ಕ್ವಶನ್ಸ್ ನೋಡೋಣ. ಟೈಮಿಂಗ್ ಎಷ್ಟಾಗಿದೆ ಹೇಳ್ರಿ? ಎಸ್ ಇದು ಇದೆ ಕ್ವಶನ್ಸ್. Some questions we'll do in the next class. Okay, these questions, easy questions are there. I'll just add in the next one more video of 19 March also we will make it. In that we'll add that question at the end. Okay, ಇದು one last question I will solve. ಇದು question, ಇದು ಬೇಡ, ಇದು question ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಏನಿದೆ ಆನ್ಸರ್. ರೇಷಿಯೋ ಕ್ವಶನ್. ಓಕೆ, ರೇಷಿಯೋ, ಇದು ಸಾರಿ ರೇಷಿಯೋ ಕಮೆಂಟ್ ಮಾಡ್ರಿ. ರೇಷಿಯೋ ಕ್ವಶನ್ ಆನ್ಸರ್ ಎಷ್ಟಿದೆ? 1260, 1240, 1268, 1254. ಕಾನ್ಸೆಪ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೀವು ಯೂಸ್ ಮಾಡಬಹುದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್. ಓಕೆ, ಇದು ಬೇಕಾದ ನಿಮ್ಗೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾನು. ನೋಡ್ರಿ.
4 men can complete a piece of work in 14 days. ಓಕೆ, 4 ಪುರುಷರು ಒಂದು ಕೆಲಸವನ್ನು 14 ದಿನದಲ್ಲಿ, 4 ಪುರುಷರು ಒಂದು ಕೆಲಸವನ್ನು 14 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತು 4 ಮಹಿಳೆ ಅದೇ ಕೆಲಸವನ್ನು 4 ಮಹಿಳೆ ಅಂದ್ರೆ ವುಮನ್ ಬರೀರಿ, ಮಹಿಳೆಗೆ ವುಮನ್ ಬರೀರಿ, ವುಮನ್ ಅದು ಕೆಲಸ 10 ದಿನದಲ್ಲಿ ಮಾಡ್ತಾರೆ. ಸ್ಟೆಪ್ ನಂಬರ್ 1 ಅವ್ರದ್ದು ಎಫಿಷಿಯನ್ಸಿ ಫೈಂಡ್ ಮಾಡ್ರಿ. ಅವ್ರದ್ದು ಎಫಿಷಿಯನ್ಸಿ ಎಷ್ಟಿದೆ ನೋಡ್ರಿ, 4 ಇಂದ 4 ಕ್ಯಾನ್ಸಲ್ ಆಗಿದೆ. ಈ ಸಂಖ್ಯೆಯಲ್ಲಿ ಕಾಮನ್ 2 ಇದೆ, 2 5 ಮತ್ತು 2 7. ಸೊ ಮೆನ್ ರೇಷೋ ವುಮನ್ ಏನ್ ಮಾಡ್ಬೇಕು, ಈ ಸಂಖ್ಯೆ ಈ ಕಡೆ ವುಮನ್ ಜೊತೆ ಏನಿದೆ ಮೆನ್ಗೆ ಕೊಡ್ರಿ. ಇದು ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಎಫಿಷಿಯನ್ಸಿ. 1 ಮ್ಯಾನ್ he can do 5 work, 1 woman can do 7 work. ಬಟ್ ಪ್ರಶ್ನೆ ಅದಿಲ್ಲ. ಪ್ರಶ್ನೆ ಏನಿದೆ ನೋಡ್ರಿ, 5 ಮಹಿಳೆ ಮತ್ತು 7 ಪುರುಷರು ಸೇರಿಸಿ ಆ ಕೆಲಸನು, ಅದೇ ಕೆಲಸ ಇವರು ಮಾಡ್ಯಾರ ಆ ಕೆಲಸನು ಎಷ್ಟು ದಿನದಲ್ಲಿ ಮಾಡಬಹುದು, ಅದಕ್ಕೆ ಕೆಲಸ ಇದೆ. ಸೊ ಬೇಕಾದ ಏನ್ ಮಾಡ್ಬೇಕು, ಇನ್ನೊಂದ್ಸಲ ನೋಡ್ರಿ ಕಾನ್ಸೆಪ್ಟ್ ಏನ್ ಯೂಸ್ ಮಾಡಿ, ನಾನು MD is equal to MD, men day ಅದು ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಇವರು ಏನ್ ಕೆಲಸ ಮಾಡ್ಯಾರನ, 4 men ಎಷ್ಟು ದಿನದಲ್ಲಿ ಮಾಡ್ಯಾರ, 14 days ದಲ್ಲಿ ಮಾಡ್ಯಾರ. ಇದು ಕೆಲಸ, ಇದು ಸೇಮ್ ಕೆಲಸ ಯಾರಿಗೆ ಕೊಡ್ಬೇಕು, ಈಗ 5 ಮಹಿಳೆ ಮತ್ತು 7 ಪುರುಷ. ಇಲ್ಲಿ ಬರೀರಿ, 5 ಮಹಿಳೆ ಪ್ಲಸ್ 7 ಪುರುಷ ಅಂದ್ರೆ ಮೆನ್. ಇವರಿಗೆ ಈ ಗ್ರೂಪ್ಗೆ ಕೊಡ್ಬೇಕು, ಈ ಗ್ರೂಪ್ ಎಷ್ಟು ದಿನದಲ್ಲಿ ಮಾಡ್ತಾರೆ, ಈ ಗ್ರೂಪ್ 14 ದಿನದಲ್ಲಿ ಮಾಡ್ತಾರೆ ಈ ಕೆಲಸ. ಈ ಗ್ರೂಪ್ ಎಷ್ಟು ದಿನದಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಸೊ ಲೆಟ್ಸ್ ರೈಟ್ ಕ್ವಶನ್ ಮಾರ್ಕ್. ಮೆನ್ ಡೇ ಕಾನ್ಸೆಪ್ಟ್ ಸೇಮ್ ಸೈಡ್. ಮೆನ್ ವ್ಯಾಲ್ಯೂ ಎಷ್ಟಿದೆ 5, ಇಲ್ಲೇ ಹಾಕ್ರಿ. ವುಮನ್ ವ್ಯಾಲ್ಯೂ ಎಷ್ಟಿದೆ 7, ಇಲ್ಲೇ ಹಾಕ್ರಿ. ಕಮಾನ್ 5 ವ್ಯಾಲ್ಯೂ ಹಾಕೋಣ ಇಲ್ಲಿ ನೋಡ್ರಿ, ಇಲ್ಲಿ 5 ಹಾಕ್ರಿ, ಇಲ್ಲಿ 5 ಹಾಕ್ರಿ, ಡಬ್ಲ್ಯೂ ದಲ್ಲಿ 7 ಹಾಕ್ರಿ, ಮಲ್ಟಿಪ್ಲೈ ಮಾಡ್ರಿ. ಕಮಾನ್ 4 5 are 20 and 14, 4 5 are 20, 20 into 14. ಓಕೆ, ಎಷ್ಟಾಗುತ್ತೆ ನೋಡ್ರಿ, 14 2s are 28, ಎಷ್ಟಿಡ್ರಿ 280 ಆಗುತ್ತೆ. ಮತ್ತು 7 5s are 35 and 7 5s are 35. 35 ಎಷ್ಟ್ರಿ ಸರ್, 70 into ಕ್ವಶನ್ ಮಾರ್ಕ್ ಮೀನ್ಸ್ ಎಕ್ಸ್. ಸಿಂಪ್ಲಿಫಿಕೇಶನ್ ಮಾಡ್ರಿ, 0 0 ಕ್ಯಾನ್ಸಲ್, 7 1 7, 7 4 7 4s are 28, 7 4s are 28 ಅಂದ್ರೆ 4 days. ಆಪ್ಷನ್ ನಂಬರ್ B is the answer for. So this was the concept. So ಇಂಥ ಕ್ವಶನ್ಗೆ ಈ ಕಾನ್ಸೆಪ್ಟ್ ಯೂಸ್ ಮಾಡಬಹುದು ನೀವು. You can use this Monday 2 times and substitute the value. That's all. So with this we'll find up the today's class. Comment ಮಾಡ್ರಿ. Okay, ನಿಮ್ಗೆ ಅರ್ಥ ಆಗಿದೆ ಅಂದ್ರೆ yes. And some students are new and they are asking, sir ಇಷ್ಟು ಟೈಮ್ ಯಾಕೆ ರೈಲ್ವೆ ವಿಡಿಯೋ ಮಾಡಿಲ್ಲ? Yes, ಯಾಕಂದ್ರೆ ಆಲ್ರೆಡಿ ಅರಿಥಮೆಟಿಕಲ್ ಪಾರ್ಟ್ ಇಸ್ ಪ್ರೆಸೆಂಟ್ ಇನ್ SSCGD. ಅಲ್ಲಿಂದ ನೀವು ಎಲ್ಲ ಅರಿಥಮೆಟಿಕ್ ಬೇಕಾದ you can just watch and learn it and you can implement in your upcoming NTPC exams and Group D exams. And compulsory in madri, if you are 12th pass, if you are ITI diploma, compulsory iga ALP post, I think 12,000 vacancies are there. Adu compulsory ellaru fill up madri. Okay, that is a huge opportunity. And upcoming time dalli CHSL, CGL ella exams ge nimgu idu ella use agutte. ಸ್ವಲ್ಪ mensuration, geometry, trigonometry and that part you have to do. With this we'll end up today's class. Thank you everyone. Jai Hind.